ಏನೇ ಒಂದು ಮಾತು ಹೇಳಿದ್ರೆ ಹೇಳ್ಬಿಡಿ ಬಿರುವೆ 3 ಜನ ಹೇಳ್ಬಿಡಿ ಗಣಗದ್ದೆಯ ಕ್ಯಾವಡು ಮುದ್ದಪ್ಪ ನೂರಾಳ ಮುದ್ಕಪ್ಪ ಗಣಗಲೆತ್ತಯ್ಯ ಮುದ್ಲಿಕಾಳಯ್ಯ ಗೋಪಯ್ಯ ಕಟ್ಗೆತ್ತಯ್ಯ ಗಣಗಲೆತ್ತಯ್ಯ ನೂರಾಳ್ನಿಂಗು ವಾಸನೂರಳಪ್ಪ ಸಾಲ್ಮಂಡಕದವ್ರ ನಮ್ಮಪ್ಪ ಹುಚ್ಚಂಚಳಂದ್ರ ಅಕ್ಕಂಚಿಗೆ ದೇವಿ ದೊಡ್ಡಮ್ಮ ತಾಯಿ ತಣ್ಣೂರಮ್ಮ ದೊಡ್ಡಕೊಪ್ಪ ಮಾರಮ್ಮ ಸಂತೆ ಮಾಸ್ತಮ್ಮ ಮುಲು ಮಾಸ್ತಮ್ಮ ಕಡಿಮೆ ಮಾಸ್ತಮ್ಮ ತೋಪನ್ ದೊಡ್ಡಮ್ಮ ತಾಯಿ ನಮ್ಮವ್ವ ಇದು ನಮ್ಮ ಕಾಡು ನಮ್ಮ ಭೂಮಿ ನಮ್ಮ ಜಮ ನಮ್ಮ ತಾತವ್ರು ಹಿಡಿದಿದ್ದ ಜಮ್ಮನ ನಮಗೆ ಬಿಡಿಸಿ ಕೊಡೋವಂಥ ದಾರಿ ಮಾರ್ಗ ತೋರ್ಸವ ನಮ್ಗೆ ಇವತ್ತು ಯಾರು ಫಾರೆಸ್ಟ್ನವರೆಲ್ಲ ಅಟ್ಟಾಡ್ತವ್ರೆ ನಾವೆಲ್ಲೂ ಯಾವ ಲೋಕದಲ್ಲಿ ಇಲ್ಲಿ ಬದುಕಿದ್ರು ಸತ್ತಂಗದೆ ನಮ್ಮ ಜಮೀನ ನಮ್ಮ ಸಾಹೇಬ್ರ ಕೈಲಿಂದ ಏನೋ ಮಾಡಿ ಅವ್ರ ಮುಂದೆ ಈಗ ಹೋದಾಗ ಅವ್ರಿಗೆಲ್ಲ ಐಸ ಆರೋಗ್ಯ ಕೊಟ್ಟು ಕಾಪಾಡಬೇಕಂತ ನಾನು ನಿಮ್ಮನ್ನ ಬೇಡ್ಕೊತೀನಿ ಕಣವ ನಮ್ಮ ಅಪ್ಪ ದಿನ ನಿಮ್ಮ ಪಾದ್ರು ನಮ್ಮ ಮಂಡೆ ಮೇಲೆ ನೀವೇನು ಹೇಳ್ತೀರಾ? ನಾವು ಅಷ್ಟೇ ಬುದೆ ನಮ್ಮ ಮುಂದೆ ಆಯ್ಸ ಆರೋಗ್ಯ ನಮ್ಮ ಸಾಹೇಬ್ರುಗಳಿಗೆಲ್ಲ ಕೊಟ್ಟು ಮುಂದೆ ನಮ್ಗೆ ಕಾಡಿನದ ಸೌಲಭ್ಯಗಳು ನಮ್ಗೆ ಉಳಿಸಿಕೊಟ್ಟು ನಮ್ಗೆ ಭೂಮಿ ಮಡಿಲು ಅಂತ ನಮಗೆ ಕಾಣಿಸ್ಕೊಟ್ಟು ನಮ್ಗೆ ಅನ್ನ ಕೊಡಂತೆ ಮಾಡ್ಕೊಳ್ಳಿ ಕಣಪ್ಪ ನಮ್ದೊಂದು ಸಾಹೇಬ್ರುಗಳು ಎಲ್ಲ ಆಡಿಗಳು ಸೇರಿ ತಾಲೂಕಿಗೂ ಎಲ್ಲರಿಗೂ ದುರ್ಕಿ ಅವ್ರಿಗೆಲ್ಲರಿಗೂ ಸಂತೃಷ್ಟಿ ಆಯ್ಸ ಕೊಟ್ಟು ಎಲ್ಲರೂ ಆಸಕ್ತಿಯಿಂದ ನಮ್ಮ ಸಂಸ್ಥೆಗೆ ಬಂದು ಸಪೋರ್ಟ್ ಮಾಡಿ ನಮ್ಮ ಸಾಹೇಬ್ರು ಹೇಳ್ದಂಗೆ ಕೇಳಿ ನಮ್ಗೆ ಒತ್ತಡ ಮಾಡಿ ನಮ್ಮ ಸಾಹೇಬ್ರು ಎಲ್ಲೇ ಹೋಗಿ ಕೇಳಿದ್ರು ಅದು ನಮ್ಮಂತೆಯೇ ಆಗಿ ದಾರಿ ಮಾರ್ಗ ತೋರ್ಸಂತೆ ನಮ್ಮ ಸಾಹೇಬ್ರಿಗೆ ಒಂದು ಗೌರವ ಮರ್ಯಾದೆ ನಮ್ಮ ಸಂಸ್ಥೆಗೆ ಒಂದು ಸಿಕ್ಬೇಕು ಅಂತ ನಾವು ನಿಮ್ಮನ್ನ ಕೇಳ್ಕೊತೀವಿ ಕಣವ. ವಿಠಲ್ ಅವ್ರ ಮಾತು ಹೇಳ್ತೀರಾ? ಈ ಅಭಿಯಾನ ಕೊನೆ ಮಾಡ್ತಾ ಇದೀವಿ ಇವತ್ತು. ನಮ್ಮ ವರ್ಷದಲ್ಲಿ ಒಂದು ದೇವ್ರ ಕಾರ್ಯ ಮಾಡಬೇಕಾಗಿದ್ದು ನಮ್ಮ ಪದ್ಧತಿ. ಅದೇ ರೀತಿ ಇವತ್ತು ಮುಕ್ತಾಯ ಹಂತದಲ್ಲಿ ಕೊನೆಯದಾಗಿ ನಾವು ಅಜ್ಜಪ್ಪದಿರನ್ನ ಎಲ್ಲ ನೆನೆಸ್ಕೊಂಡು ಅವ್ರ ಕಾಲದಲ್ಲಿ ಕಾನೂನು ಕಟ್ಟಲೆ ಇರಲಿಲ್ಲ, ಸ್ವತಂತ್ರವಾಗಿ ಬದುಕ್ತಿದ್ರು. ಈಗ ಕಾನೂನು ಕಟ್ಟಲೆ ಬಂದು ನಮ್ಮನ್ನು ಬರ್ಬರ್ದೆ ಮಾಡಿಬಿಡ್ತು. ಹಾಗಾಗಿ ನಾವು ನ್ಯಾಯಕ್ಕೆ ಸರ್ಕಾರನೇ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನ್ಯಾಯ ಕೇಳ್ತೇವೆ. ಆ ನ್ಯಾಯನ ನಮ್ಮ ಎತ್ತದ್ದಿರು ನಮ್ಮ ಕಾಡು ಬಸಪ್ಪ ಒಡೆಯ ಇವರೆಲ್ಲ ಸೇರಿ ಒಂದು ಸುಲಲಿತವಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾನು ಹಾರೈಸ್ತೀನಿ. ನಂದೊಂದು ಮತ ಹೆಂಗಂದರೆ ಅರಣ್ಯ ಇಲಾಖೆ ಮಂತ್ರಿಯವ್ರಿಗೆ ನಾವು ನಮ್ಮ ಸಾಹೇಬ್ರು ಎಷ್ಟೇ ಅರ್ಜಿ ನಮ್ಮ ಆದಿವಾಸಿಗಳು ಅಂತ 10 ಅರ್ಜಿ 1000 ಅರ್ಜಿ ಕೊಟ್ಟು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಂಪರ್ಕ ಮಾಡಿ ಕಾದು ಅನ್ನ ಇಲ್ದೇ ನೀರು ಇಲ್ದೇ ಹೊರಗಡೆ ಮನಗಿದ್ದು ಅರ್ಜಿ ಕೊಟ್ಟರು ನಮ್ಮ ಆಡಿ ಜನದ ಬುಡಕಟ್ಟು ಜನದ ಯಾವ ಅಲ್ಲಿರೋ MLAಗಳೇ ಆಗಲಿ ಉಪಮುಖ್ಯಮಂತ್ರಿಗಳೇ ಆಗಲಿ ಯಾರು ಅವರು ನಮ್ಮ ಸಾರ್ ಬಂದವ್ರೆ ಆದಿವಾಸಿ ಕಡೆಯವರು ಒಬ್ಬರು ಮೆಂಬರ್ ಬಂದವ್ರೆ ಅಂತ ಅವ್ರನ್ನ ಯಾರೂ ಸ್ಪಂದಿಸ್ತಾ ಇಲ್ಲ, ಕಷ್ಟ ಸುಖ ಕೇಳ್ತಾ ಇಲ್ಲ. ದಯವಿಟ್ಟು ಅರಣ್ಯ ಇಲಾಖೆ ಮಂತ್ರಿಗಳು ನಮ್ಮ ಸಾಹೇಬ್ರಿಗೆ ಒಂದು ಗೌರವನ ಕೊಟ್ಟು ನಮ್ಮ ಆಡಿಗಳ್ಗೆ ಏನದೆ ನಮ್ಮ ಕಷ್ಟ ಸುಖ ಎಲ್ಲ ಪೂರ್ತಿ ನಾವು ಅಲ್ಲಿಗೆ ಬರೋಕ್ಕಾಗಕ್ಕಿಲ್ಲ. ನಮ್ಮ ಸಾಹೇಬ್ರ ಮುಖಾಂತರ ಕಳಿಸ್ಕೊಡ್ತೀವಿ, ನಮ್ಮ ಕಣ್ಣೀರನ್ನ ಕಳಿಸ್ಕೊಡ್ತೀವಿ, ನಮ್ಮ ಮಕ್ಕಳ ಭವಿಷ್ಯನ ನಿಮಗೆ ಕಳಿಸ್ಕೊಡ್ತೀವಿ. ಆದರೆ ಅದನ್ನು ದಯವಿಟ್ಟು ತೆಗೆದು ನೋಡಿ, ನಮ್ಮ ಸಾಹೇಬ್ರು ಕೊಡೋದನ್ನ ಪುಸ್ತಕನ ತೆರೆದು ನೋಡಿ. ಆಗ ನಮ್ಮ ಕಷ್ಟ ಸುಖ ಏನು ಅಂತ ನಮ್ಮ ಸಾಹೇಬ್ರು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನೆಲ್ಲ ಕಾಡಿನಲ್ಲಿಂದ ಇವ್ರನ್ನ ಎಲ್ಲರನ್ನ ಹೆಂಗೆ ಮಾಡವ್ರೆ ಅಂತ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತದೆ. ಈಗಲೂ ನಾವು ಗೆಣಸು ಗೆಂಡನೇ ತಿನ್ಕೊ ಬದುಕ್ತಿರೋದು, ಯಾವುದೇ ರೇಷನ್ ಬಂದರೂ ನಾವು ಅಷ್ಟು ಕಷ್ಟಪಡ್ತೇವೆ. ನಮ್ಮ ಸಾಹೇಬ್ರು ಏನೋ ಆದಷ್ಟು ಅವರೊಬ್ಬರು ಇರೋದ್ರಿಂದ, ಅವ್ರ ಸಂಸ್ಥೆ ಇರೋದ್ರಿಂದ ಎಲ್ಲ ಕಾರ್ಯಕರ್ತರು ನಿಂತು ನಮಗೇನೋ ಒತ್ತಾಯ ಮಾಡಿ ಇಷ್ಟೋ ಕೊಡಿಸೋದ್ರಿಂದ ನಾವು ಜೀವನ ಮಾಡ್ತೇವೆ. ನಮ್ಗೆ ದಯವಿಟ್ಟು ನೀವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸಾಹೇಬ್ರು ಬಂದಾಗ ಅವ್ರಿಗೊಂದು ಗೌರವ ಕೊಟ್ಟು ಬೆಲೆ ಕೊಟ್ಟು ಒಳಗೆ ಕರೆದು ನಮ್ಮ ಕಷ್ಟ ಸುಖನ ವಿಚಾರಿಸಿ ನೀವು ಕಲಿಸಿದ್ರೆ ನಿಮ್ಗೆ ಕೋಟಿ ನಮ್ಮ ಆಡಿ ಪರವಾಗಿ, ನಮ್ಮ ಎಲ್ಲ ಆಡಿ ಜನರ ಪರವಾಗಿ ನಾವು ಮಾತಾಡಿದವರು ಹೆತ್ತಪ್ಪನವರು ಹಾಡಿ ಯಜಮಾನರು ಒಳ್ಳೆ ಮಾತನಾಡಿದ್ದಾರೆ. ಅರಣ್ಯ ಸಚಿವರು, ಮುಖ್ಯಮಂತ್ರಿಗಳು ನಮ್ಮ ಆದಿವಾಸಿಗಳ ಸಮಸ್ಯೆಗಳು ಬಗೆಹರಿಸಿಕೊಟ್ರೆ ನಿಮಗೆ ಕೋಟಿ ನಮಸ್ಕಾರಗಳನ್ನ ಆಗ್ತೀವಿ. ಆಮೇಲೆ ಜಗ್ಗೇಶ್ ಸರ್ ಒಬ್ಬರೇ ಮಾತಾಡೋದಲ್ಲಿ ಸರ್ ನಮ್ಗೆ ನಾವು ಸಂವಿಧಾನ ನೋಡ್ತಾ ಇರ್ತೀವಿ. ಯಾಕಂದರೆ ನಾವು ಕಾಯ್ತಾ ಇವಿ ಅರ್ಜಿ ಕೊಟ್ಬಿಟ್ಟು ನಮ್ಮ ಸಾಹೇಬ್ರು ಅಲ್ಲಿಗೆ ಹೋಗಿದ್ದಾರ ತಲುಪಿದಾರ ಅಂತ. ಆದರೆ ಜಗ್ಗೇಶ್ ಸರ್ ಅವರು ಒಬ್ಬರೇ ನಮ್ಮ ಆದಿವಾಸಿಗಳ ಬುಡಕಟ್ಟುಗಳದ ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡಿ ಸಂವಿಧಾನದ ಕಳಿಸ್ಕೊಟ್ಟವ್ರೆ. ಅವರು ಕಷ್ಟಪಡ್ತವ್ರೆ ಕೊಡಗು. ಈಗ ಇತ್ತೀಚೆಗೆ ಅಷ್ಟೇ ನಮ್ಮ ಶಿವಕುಮಾರ್ ಅವರು ಮೊನ್ನೆ ಹೊಸ ನೂತನ MLC ಅವರು ಮಾತನಾಡಿದ್ದಾರೆ. ಒಳ ಮೀಸಲಾತಿ ಕೊಡಬೇಕು, ಅವರಿಗೆ ಹೈಕೋರ್ಟ್ ಆದೇಶದ ಅನ್ವಯ ಅವರಿಗೆ ಅರಣ್ಯ ಹಕ್ಕು ಕೊಡಬೇಕು, ಮತ್ತು ಇನ್ನು ಅವರಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡಬೇಕು, ಆದಿವಾಸಿ ನಿಗಮ ಮಾಡಬೇಕು, ಆದಿವಾಸಿಗಳ ಅಭಿವೃದ್ಧಿ ಮಂಡಳಿ ಮಾಡಬೇಕು, ಅವ್ರಿಗೆ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಮಾತಾಡಿದ್ದಾರೆ. ಅದಕ್ಕೀಗ ಅರಣ್ಯ ಸಚಿವರು ಕೇಂದ್ರ ಸರ್ಕಾರಕ್ಕೆ ಒಂದು 300 ಕೋಟಿ ಕೇಳಿದ್ದೀವಿ, ನಾವು 300 ಕೋಟಿ ಹಾಕ್ತೀವಿ, ಆದರೆ ಅದು ಇನ್ನೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳಿ ಅವರು ಸ್ವಲ್ಪ ಬೇರೆ ಥರ ಉತ್ತರ ಹೇಳಿದ್ದಾರೆ. ಆದರೆ ನಾವು ಈ ಅಭಿಯಾನದ ಮುಖಾಂತರ ಇವತ್ತಿಗೆ ಅಭಿಯಾನ ಮುಗಿಸ್ತೀವಿ. ಮೊದಲನೇ ದಿನ ನಾವು ಮಂಟಳ್ಳಿ, ಮೊದಲನೇ ದಿನ ನಾವು ಬೆಲ್ಲನಹೊಸಹಳ್ಳಿಯ ಚೌಡಮ್ಮ ಕಾಡಿಗೆ ಪ್ರವೇಶ ಮಾಡಿದ್ವಿ. ಅಲ್ಲಿ ಸುತ್ತಮುತ್ತ ಹಾಡಿಯವರೆಲ್ಲ ಭಾಗವಹಿಸಿದರು. ಈ 2ನೇ ಸಾರಿ ನಾವು ಕೊಳುವಿಗೆ ಹಾಡಿಗೆ ಹೋಗಿದ್ವಿ. ಕೊಳುವಿಗೆ ಹಾಡಿ ಸುತ್ತಮುತ್ತ ಜನರೆಲ್ಲ ಭಾಗವಹಿಸಿದರು. ಆಮೇಲೆ 3ನೇ ದಿನ ನಾವು ಹೆಮ್ಮಿಗೆ ಕಾಡಿಗೆ ಹೋಗಿದ್ವಿ. ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಮನವಿನ ಕೊಟ್ಟಿದ್ವಿ. ಅಲ್ಲಿಗೆ ಪತ್ರ ಸಿಕ್ಕಿರೋದ್ರಿಂದ ಅಭಿವೃದ್ಧಿಪಡಿಸಿ ಅಂತ ಕೇಳಿದ್ವಿ.
ನಿನ್ನೆ ತಾನೇ ನಾವು ಮಂಟಳ್ಳಿ ಕಾಡಿಗೆ ಹೋಗಿದ್ವಿ. ಮಂಟಳ್ಳಿ ಕಾಡಲ್ಲಿ ನಾವು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಈ ಕಾಡಿನ ಹಕ್ಕು ಸಿಗೋಂಗೆ ಮಾಡಿ ಹುಣಸೂರು ತಾಲೂಕಲ್ಲಿ 30 ಹಾಡಿಗಳು ಅರ್ಜಿ ಸಲ್ಲಿಸಿದ್ದಾರೆ. 12 ವರ್ಷದಿಂದ ಕಾಯ್ತಾ ಇದ್ದಾರೆ. ಹಿಂದೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತು ಸಬ್ ಡಿವಿಷನ್ ಕಮಿಟಿ ಅರಣ್ಯ ಸಮಿತಿಯ ಅಧ್ಯಕ್ಷ ಆಗಿದ್ದಂಥ ನಮ್ಮ ವಿದ್ಯಾಕುಮಾರಿ ಮೇಡಮ್ ಅವರು ಇದೆಲ್ಲ 30 ಹಾಡಿಗಳದ್ದು ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಅವು ಸಾಮೂಹಿಕ ಹಕ್ಕು ಕೊಡಿ, ನೆಲೆಸಗಳ ಮೇಲೆ ಹಕ್ಕು ಕೊಡಿ ಅಂತೇಳಿ ಅಂತ. ಆದರೆ ಕೇವಲ 3 ಹಾಡಿಗೆ ಕೊಟ್ಟು ಬಾಕಿಯವನ್ನೆಲ್ಲ ವಿಲೆ ಇಟ್ಟಿದ್ದಾರೆ. ಮುಂದಿನ ಈಗ ನಾವು ಅವ್ರಿಗೆ ಕೂಡಲೇ ಅವರು ಆ ವಿಲೆ ಇಟ್ಟಿರೋರನ್ನ ಉಳಿದ 27 ಹಾಡಿಗಳಿಗೆ ಕೂಡ ಸಾಮೂಹಿಕ ಹಕ್ಕನ್ನು ಕೊಡಬೇಕು, ನೆಲೆಸಗಳ ಮೇಲೆ ಹಕ್ಕು ಕೊಡಬೇಕು ಅಂಥೇಳಿ ನಾವು ಇವತ್ತು ಆಗ್ರಹಿಸಿ, ನಮ್ಮ ಕಾಡು ಬಸಪ್ಪನ ಸನ್ನಿಧಿಯಲ್ಲಿ ಆಗ್ರಹಿಸಿ ಇವತ್ತು ನಮ್ಮ ಅಭಿಯಾನವನ್ನು ಇವತ್ತು ಕೊನೆಗೊಳಿಸಿ ನಮ್ಮ ಇಲ್ಲಿಯ ಹಿರಿಯವರಿಗೆ, ಯಜಮಾನರಿಗೆಲ್ಲ ನಮಸ್ಕಾರ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀವಿ. ಕಾಡು ಬಸಪ್ಪ ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಕಾಡು ಬಸಪ್ಪನಿಗೆ, ಕಾಡು ಬಸಪ್ಪನಿಗೆ, ಕಾಡು ಬಸಪ್ಪನಿಗೆ, ಬಿರ್ಸಾ ಮುಂಡಾ ಅವ್ರಿಗೆ, ಬಿರ್ಸಾ ಮುಂಡಾ ಅವ್ರಿಗೆ, ನಂಗ ಕಾಡು ನಂಗ ಹಾಡಿ, ನಂಗ ಕಾಡು ನಂಗ ಹಾಡಿ, ಅದೇ ನಂಗ ಜಾಮ್ಮ, ಬದುಕಿ ಹೋದ ಜಾಮ್ಮ. ನಮಸ್ಕಾರ.